ಮೆಟ್ರೋ ಟಿಕೆಟು, ಹಾಲಿನ ದರ, ಕರೆಂಟ್ ಬಿಲ್ಲು, ಡೀಸೆಲ್ ರೇಟು ಏರಿಕೆಯ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಜನರಿಗೆ ಜಲಮಂಡಳಿ ಬಿಗ್ ಶಾಕ್ ಕೊಟ್ಟಿದೆ. ಸದ್ಯ ಪ್ರತಿ ಲೀಟರ್ ನೀರಿನ ದರ 7 ರೂಪಾಯಿಂದ 7ರಿಂದ 8 ಪೈಸೆಗೆ ಪ್ರತಿ ಲೀಟರ್ ನೀರಿನ ದರವನ್ನು ಏರಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. BWSSB ಪರಿಷ್ಕೃತ ನೀರಿನ ದರ ಏಪ್ರಿಲ್ 1ರಿಂದಲೇ ಜಾರಿಗೆ ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ 1 ಲೀಟರ್ ಗೃಹ ಬಳಕೆ ನೀರಿಗೆ ಈಗ 1 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. 2014ರಿಂದ ನೀರಿನ ದರ ಏರಿಕೆ ಆಗಿಲ್ಲ. ಕಳೆದ 11 ವರ್ಷದ ಹಿಂದೆ ನೀರಿನ ದರ ಏರಿಕೆ ಆಗಿದೆ. 3 ಪಟ್ಟು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ನೀರು ಸರಬರಾಜಿನಲ್ಲಿ ಜಲಮಂಡಳಿಗೆ ಹೆಚ್ಚು ಎಲೆಕ್ಟ್ರಿಸಿಟಿ ಖರ್ಚು ಕೂಡ ತಗಲುತ್ತೆ. ಆದಾಯಕ್ಕಿಂತ ಬರುವಂತಹ ಖರ್ಚು ಜಾಸ್ತಿ ಇದೆ. ಬೆಂಗಳೂರಲ್ಲಿ ಕಾವೇರಿ 5ನೇ ಹಂತ ಆದ ಮೇಲೆ ತಿಂಗಳಿಗೆ ಸಾಕಷ್ಟು ಆದಾಯದ ಕೊರತೆ ಆಗ್ತಿದೆ. ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ. ದರ ಏರಿಕೆ ಮಾಡಲು BWSSB 1994ರ ಕಾಯ್ದೆಯಂತೆ ಸಂಪೂರ್ಣ ಅಧಿಕಾರ ಇದೆ. ಬೋರ್ಡ್ ಮೆಂಬರ್ಸ್ ತುರ್ತಾಗಿ ಚರ್ಚೆ ಮಾಡಿ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಈ ಪ್ರಸ್ತಾವನೆ ಪ್ರಕಾರ ಸಾರ್ವಜನಿಕರಿಗೆ ಸಾಕಷ್ಟು ಹೊಡೆತ ಆಗಬಹುದು ಅಂತ DCM DK ಶಿವಕುಮಾರ್ ನಿರ್ದೇಶನ ಕೊಟ್ಟಿದ್ರು. ಆದರೂ ನಾವು ಇದನ್ನ ಜಾರಿ ಮಾಡಬೇಕಾಯಿತು ಅಂತ ಪ್ರಸಾದ್ ಮನೋಹರ್ ಅವರು ತಿಳಿಸಿದ್ದಾರೆ.